ಮಧ್ಯಾಹ್ನ ಬರುವಾಗ ನನಗೆ ಟೈಮ್ ಗೊತ್ತಿಲ್ಲ ಸರ್. ಆ ಟೈಮಲ್ಲಿ ನಾನು ಕೆಲಸ ಮಾಡ್ಕೊಂಡು ಇದ್ಬಿಟ್ಟೆ ಸರ್. ಅವರಪ್ಪ ಕೇಳ್ತಾಯಿದ್ರು ಬಂದ್ರ ಅಂತ. ಇನ್ನೂ ಬಂದಿಲ್ಲ. ಅದಕ್ಕೆ ಮುಂಚೆನೂ ಕೇಳ್ತಾಯಿದ್ರು. ನಾನು ಫೋನ್ ಮಾಡಿದ್ರು, ಅಮ್ಮ ಇಲ್ಲಿ ಬಸ್ ಲೇಟ್ ಆಗ್ತಾಯಿದೆ ಅಮ್ಮ, ಟ್ರಾಫಿಕ್ ಇರುತ್ತೆ ಅಂತ ಹೇಳ್ತಾಯಿದ್ಲು ಸರ್. ಅದು ಕರೆಕ್ಟೇ, ನಿಜನೇ. ಆ ಮಾರ್ಕೆಟ್ ಹತ್ರ ಲೇಟ್ ಆಗುತ್ತೆ, ಒಂದೊಂದು ಟೈಮ್ ಬಸ್ಸು ರಿಪೇರಿ ಆಗಿಬಿಡುತ್ತೆ. ಒಂದೊಂದು ಟೈಮ್ ಹೇಳ್ತಾಯಿದ್ಲು, ಮನೇಲಿ ಬಂದು ಹೇಳ್ತಾಯಿದ್ಲು, ಈ ಥರ ಆಯ್ತಮ್ಮ, ಅದಕ್ಕೆ ಲೇಟ್ ಆಯಿತು ಅಂತ ಹೇಳ್ತಾಯಿದ್ಲು. ಸರಿ ಆಯ್ತಮ್ಮ ಅಂತ ನಾನು ಇದು ಮಾಡ್ಕೊಂಡಿದ್ದೆ. ಆ ಥರ ಸ್ವಲ್ಪ ಲೇಟ್ ಆಗುತ್ತೆ, ಮುಂದೆ ಹಿಂದೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು 3:15ವರೆಗೂ ನೋಡ್ತಾಯಿದ್ದೆ ಸರ್. ಆಮೇಲೆ 3:30ಕ್ಕೆ ಫೋನ್ ಮಾಡಿದ್ರು ಇವರು. ಈ ಥರ ಪ್ರಿಯಾ ಅಂತಲೇ ಕರೆಯೋದು ಸರ್ ಮನೆಯಲ್ಲಿ. ಪ್ರಿಯಾ ಈ ಕಡೆ ಜ್ಞಾನ ತಪ್ಪಿ ಬಿದ್ದಿದ್ದಾಳೆ ಏನೋ, ನೋಡಿ ಹೋಗಿ ಅಂತ ಹೇಳಿದ್ರು. ನಾನು ಊಟ ಮಾಡಿಲ್ವಲ್ಲ, ಏನಾದರೂ ಬಿದ್ದುಬಿಟ್ಟಿದ್ದಾಳೆ ಏನೋ ಅಂತ ನಾನು ಇಲ್ಲಿಂದ ಓಡಿದೆ ಸರ್. ಓಡಿಬಿಟ್ಮೇಲೆ ಅಲ್ಲಿ ಎಷ್ಟೊಂದು ಜನ ಇದ್ದರು. ಓಡ್ತಾ ಮುಂದ್ಗಡೆ ಹೋದರೆ ಎಲ್ಲ ಮುಚ್ಚಿಬಿಟ್ಟಿದ್ರು ಸರ್. ಅವರು ಮುಚ್ಚಿಬಿಟ್ಟಿದ್ಮೇಲೆ ನಾನು ಓಡಿದ್ದಕ್ಕೆ ಪೊಲೀಸವ್ರು ಬಿಟ್ಟಿಲ್ಲ. ನಾನು ಮುಖ ನೋಡ್ತೀನಿ ಅಂದ್ರೇನು, ಇಲ್ಲಮ್ಮ ನಿನ್ನ ಮಗಳಲ್ಲ ಅವಳು ಅಂತ ಹೇಳಿದ್ರು. ಇಲ್ಲ ಯಾರಂತ ನೋಡ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದೆ. ನಿನ್ನ ಮಗಳಲ್ಲ ಅಂತ ಹೇಳಿದ್ರು. ಅವರೇ ಅದೇ ಪೊಲೀಸವರೇ ಇದ್ದರು, ಹೆಂಗಸರು. ಆಮೇಲೆ ಚಪ್ಪಲಿ ನೋಡಿದೆ, ಒಂದೇ ಒಂದು ಚಪ್ಪಲಿ ಆ ಕಡೆ ಬಿದ್ದಿತ್ತು. ಇಲ್ಲ ಅದು ನನ್ನ ಮಗಳಿದೆ ಚಪ್ಪಲಿ, ನನ್ನ ಮಗಳದೇ ಅಂತ. ನಿನ್ನ ಮಗಳದಲ್ಲ ಅಂತ ಇಟ್ಕೊಂಡು ಮನೆ ಹತ್ರ ಇರೋರು, ಪಕ್ಕದಲ್ಲಿರೋರು ಅವ್ರು ಕರ್ಕೊಬಂದುಬಿಟ್ರು ಸರ್ ನನ್ನ, ಇವರಲ್ಲ ಅಂತ. ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡ್ಮೇಲೆ ಆಮೇಲೆ ಆ ಫೋನಲ್ಲೆಲ್ಲ ನೋಡ್ತಾಯಿದ್ರು ಒಬ್ಬೊಬ್ಬರು ಸರ್. ನನ್ನ ಮಗಳದೇ ಸರ್. ಏನು ಮಾಡೋದು ಸರ್ ನಾನು? ತಂದೆ ತಾಯಿಗೂ ಗೊತ್ತು, ಎಲ್ರಿಗೂ ಗೊತ್ತು ಸರ್. ಅವನು ಎಂಥವನು ಅಂತ ಗೊತ್ತು ಸರ್. ನಮ್ಗೆ ಗೊತ್ತಿಲ್ಲ ಸರ್. ಯಾಕಂದರೆ ನಾವು ಮನೇಲಿ ಇರಲಿಲ್ಲ ಸರ್, ಕೆಲ್ಸಕ್ಕೆ ಹೋಗ್ತಾಯಿದ್ವಿ. ಬೆಳಗ್ಗೆ ಹೋದರೆ ನೈಟ್ ಬರೋರು. 6 ಗಂಟೆ 6:30 ಆಗ್ಬಿಡ್ತಾಯಿತ್ತು ಸರ್ ನಮಗೆ. ಈ ಥರ ಮಾಡ್ತಾ ಇರುವಾಗ ನಾವು ಎಲ್ಲಿ ಸರ್ ಇವರು ಅಕ್ಕಪಕ್ಕ ಹೆಂಗಿರೋರು ಅಂತ ನಾವು ತಿಳ್ಕೊಬೇಕು. ನಾವು ಯಾವತ್ತಾದರೂ ಒಂದು ಟೈಮ್ ನೋಡೋದು. ಇವನು ಹೋಗ್ತಾನೆ ಬರ್ತಾನೆ, ಇಲ್ಲಿ ಯಾವುದು ತಂಟೆ ತಕರಾರು ಯಾವುದಿಲ್ಲ ಅಂಥವನ್ನ ನಾವು ಹೆಂಗೆ ಈ ಥರ ಮಾಡ್ತಾನೆ ಅಂತ ಹೇಳೋದು ನಾವು. ಈಗ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಈಗ ವಿಚಾರಣೆ ಅಥವಾ ಇನ್ವೆಸ್ಟಿಗೇಷನ್ ಮಾಡುವಂಥ ನಿಟ್ಟಿನಲ್ಲಿ ಏನು ಹೇಳ್ತಿದ್ದಾರೆ? ನಿಮ್ಮ ಧೈರ್ಯ? ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಅವನಿಗೆ ಕರೆಕ್ಟಾಗಿ ನ್ಯಾಯ ಈಸ್ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಸರ್. ಈಸ್ಕೊಡ್ತೀವಿ, ನೀವು ಕೊಲೆನೇ ಇದ್ವಾ, ನಿಮ್ಮ ಜನ ಎಲ್ಲ ಸ್ವಲ್ಪ ಸೈಲೆಂಟಾಗಿರೋಕ್ಕೆ ಹೇಳಿ ಅಂತ ಹೇಳ್ತಾರೆ ಸರ್. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್, ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು. ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ? ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್, ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್, ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ. ಸೇಫ್ ಲೊಕೇಶನ್ಸ್, ಮಾಡರ್ನ್ ಅಮ್ಯುನಿಟೀಸ್, ಬ್ರೈಟ್ ಫ್ಯೂಚರ್ ಅಶೋರ್ಡ್ ಮತ್ತು ಬಹಳಷ್ಟು. ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಸ್ ಶಂಕರಣ್ಣ, ಸ್ಥಾಪಕರು ಮತ್ತು ಅಧ್ಯಕ್ಷರು, ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ. ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು, ಹುಬ್ಬಳ್ಳಿ ಧಾರವಾಡ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿಯ ಮಾಲೀಕರು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್, ಸಂಸ್ಥಾಪಕ ಅಧ್ಯಕ್ಷರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ.